ಸಿಎಂ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ ಕೋಳಿವಾಡ ಅವರು ಮತ್ತೆ ಆಗ್ರಹ ಮಾಡಿದರು. ಸಿಎಂ ಅವರು ತಪ್ಪು ಮಾಡಿಲ್ಲ, ಪ್ರೈಮ ಫೇಶಿಯಾ ಕೂಡ ಎದ್ದು ಕಾಣ್ತಾ ಇಲ್ಲ. ಅದರಿಂದ ಸಿಎಂ ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಅನವಶ್ಯಕ. ಅದರ ಬಗ್ಗೆ ನಮ್ಮ ಪಕ್ಷದ ಮುಖಂಡರುಗಳು ಚರ್ಚೆ ಮಾಡ್ತಕ್ಕಂಥದ್ದು ಹಸಿಂದು. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ದೃಷ್ಟಿ ಎಲ್ಲ ಆಡಳಿತದ ಕಡೆ ಇರಬೇಕು. ಇವತ್ತು ಜನ ನಮ್ಮನ್ನು ನಂಬಿ, ಮುಖ್ಯಮಂತ್ರಿಗಳನ್ನ, ನಮ್ಮ ರಾಜ್ಯಾಧ್ಯಕ್ಷರನ್ನ ನಂಬಿ ಮತ ಹಾಕಿದ್ದಾರೆ. ನಮಗೆ 136 ಸೀಟನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನಾವು ಈ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡಬೇಕೇ ವಿನ ವೈಯಕ್ತಿಕ ಹಿತಾಸಕ್ತಿ ಇಟ್ಕೊಂಡು ಯಾರು ಕೂಡ ಚರ್ಚೆ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಿಮಗೆ ಮಾಹಿತಿ ಇದೆಯಾ ಸರ್, ದಸರಾ ಬಳಿಕ ಸಿಎಂ ರಾಜೀನಾಮೆ ಕೊಡ್ತಾರೆ ಒಂದು ವಿಚಾರ? ಏನು ಕೊಡ್ತಾರೆ ರೀ ಇದು? ಏನು ಸಬ್ಜೆಕ್ಟ್ ಇಲ್ವಲ್ಲ ಕೊಡೋಕ್ಕವರು? ಸಬ್ಜೆಕ್ಟ್ ಇಲ್ಲ, ತನಿಖೆ ಆಗ್ತಾಯಿದೆ, ತನಿಖೆ ಆಗಲಿ, ತೀರ್ಪು ಬರಲಿ. ಸಿ ಎಮ್ ಇನ್ವಾಲ್ವ್ಮೆಂಟ್ ಐತೆ ಅಂತಾಗ ಅದು ತೀರ್ಮಾನ ಆಯ್ತದೆ. ಸಿ ಎಮ್ದು ಇನ್ವಾಲ್ವ್ಮೆಂಟೇ ಮೇಲ್ನೋಟಕ್ಕೆ ಸಿ ಎಮ್ ಇನ್ವಾಲ್ವ್ಮೆಂಟ್ ಕಾಣಿಸ್ತಾ ಇಲ್ವಲ್ಲ, ಅದರಿಂದ ಅದು ಚರ್ಚೆ ಅನವಶ್ಯಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಪಾಪ ಬಿ ಜೆ ಪಿಯವ್ರಿಗೆ ನಮ್ಮ ಮುಖ್ಯಮಂತ್ರಿಗಳ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಇವರೇ ಕಂಟಿನ್ಯೂ ಆದರೆ ಕಾಂಗ್ರೆಸ್ಗೆ ಭದ್ರ ಬುನಾದಿಯನ್ನು ಹಾಕ್ತಾರೆ ಅಂತಕ್ಕಂಥ ವಿಚಾರ ಇರೋದ್ರಿಂದ ಅವ್ರು ಕೇಳ್ತಾರೆ, ಅವ್ರು ಕೇಳ್ಕೊಳ್ಳಿ. ನಮ್ಮ ಪಕ್ಷದವರು ಅದ್ರ ಬಗ್ಗೆ ಚರ್ಚೆ ಮಾಡೋದ್ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಮನವಿ ಮಾಡ್ತಾರೆ. ಸರ್, ಜಾತಿ ಗಣತಿದು ಈ ಕ್ಯಾಬಿನೆಟ್ನಲ್ಲಿ ತರ್ತಾರೆ ಅಂತ ಹೇಳಿದ್ದಾರೆ, ಮತ್ತು ಸಿ ಎಂ ಅವರು ಕೂಡ ಅಧಿಕೃತವಾಗಿ ಹೇಳಿದ್ದಾರೆ ಸರ್, ಈ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ, ಮಂಡಿಸ್ತೀವಿ ಅಂತ. ಅದು ಯಾವ ರೀತಿ ಮಾಡ್ತಾರೆ ಅಂತ ನನಗೂ ಕೂಡ ಮಾಹಿತಿ ಇಲ್ಲ. ಮಾಹಿತಿ ತಿಳ್ಕೊಂಡು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆಮೇಲೆ ವಿನಯ್ ಕುಲಕರ್ಣಿದು ಒಂದು ಸೆಕ್ಸ್ ಹಗರಣ ಹೊರಗಡೆ ಬಂದಿದೆ ಸರ್. ರೈತ ಮಹಿಳೆ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಅದು ನಾನು ನೋಡಲ್ಲ, ನಿನ್ನೆ ನಿಮ್ಮ ಪವರ್ ಟಿವಿನಲ್ಲಿ ನೋಡಿದೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡೋಣ. ತಿಳ್ಕೊಳ್ಳದೆ ರಿಯಾಕ್ಟ್ ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಪವರ್ ಟಿವಿ 5 ವರ್ಷವನ್ನು ಪೂರೈಸಿ 6ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ಒಂದು ಟಿ ವಿಯ ಮುಖ್ಯಸ್ಥರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಭಾಳ ಯಶಸ್ವಿಯಾಗಿ ಈ ಒಂದು ಟಿ ವಿಯನ್ನು ತಾವೇನು ಮುನ್ನಡೆಸ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ.